ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ರೆಸಿಪಿ ಬಂದುಬಿಟ್ಟು ಮೊಸರು ಒಗ್ಗರಣೆ. ಇದು ಮಾಡೋದು ತುಂಬ ಸುಲಭ. ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಮೊಸರು ನಾನೊಂದು ಅರ್ಧ ಕಾಲು ಲೀಟರ್ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ 2, ಒಣಮೆಣಸಿನ್ಕಾಯಿ 2, ಮತ್ತು ಅರಿಶಿನ ಒಂಚೂರು, ಕಡಲೆಬೇಳೆ 1 ಸ್ಪೂನು, ಸಾಸಿವೆ ಜೀರಿಗೆ 2 ಸೇರಿ 1 ಸ್ಪೂನು, ಈರುಳ್ಳಿ ಒಂದು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಯಲ್ಲಿ ಎಣ್ಣೆ ಬಿಸಿ ಆದಮೇಲೆ ಫಸ್ಟ್ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಅದು ಚಿಟಪಟ ಅಂದಮೇಲೆ ಈಗ ಮತ್ತೆ ಕಡಲೆಬೇಳೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೀದೋಗದೆ ನೋಡ್ಕೋಬೇಕು. ಅದಾದಮೇಲೆ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ 2 ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅವೆರಡು ಬಂದಮೇಲೆ ಈರುಳ್ಳಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಇದು ಬಂದಮೇಲೆ ಸ್ಟವ್ ಆಫ್ ಮಾಡಿ ಒಂದು 2 ನಿಮಿಷ ಬಿಡಿ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಫಸ್ಟ್ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಾದಮೇಲೆ ಮೊಸರು ಹಾಕ್ಕೊಳ್ಳಿ. ಹಂಗೆ ಮೊಸರು ಹಾಕಕ್ಕೆ ಹೋದರೆ ಅದು ಮೊಸರು ಕೆಟ್ಟೋಗೋ ಚಾನ್ಸ್ ಇದೆ. ಸೊ ಫಸ್ಟ್ ನೀರು ಹಾಕ್ಕೊಂಡು ಅದಾದಮೇಲೆ ಮೊಸರು ಹಾಕ್ಕೋಬೇಕು. ಈಗ ಮೊಸರು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ ನಮ್ಮ ರೆಸಿಪಿ. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಮಾಡ್ಬೋದು. ಈ ರೆಸಿಪಿನ ನಿಮ್ಮ ಮನೇಲಿ ಯಾವುದೇ ತರಕಾರಿ ಇಲ್ಲದೆ ಇದ್ದಾಗ ಮಾಡ್ಕೋಬೋದು. ಇಲ್ಲ ನಿಮಗೆ ಟೈಮ್ ಇಲ್ದಿರ ಬೇಗ ಮಾಡ್ಕೋಬೇಕಂದ್ರೆ ಒಂದು 5 ನಿಮಿಷದಲ್ಲಿ ಮಾಡ್ಕೋಬೋದು. ನೀವೇ ನೋಡಿದ್ರಲ್ವ ಇದು ಎಷ್ಟು ಈಸಿಯಾಗಿ ಆಗೋಗ್ಬಿಡ್ತು ಅಂತ. ಅಷ್ಟೇ ಫ್ರೆಂಡ್ಸ್, ಇವತ್ತಿಗೆ ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇನ್ನೂ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಈ ಡಿಶ್ನ ಎಂಜಾಯ್ ಮಾಡಿ.